ಮತ್ತೆ ತಾಯಿಯವರ ಇನ್ಫ್ಲೂಯೆನ್ಸ್ ಪುಸ್ತಕ ಓದೋದ್ರಲ್ಲ ಅದು ನಮ್ಗೆ ಏನಾಯ್ತು ಅಂತಂದ್ರೆ, ನನ್ನ ದೊಡ್ಡಪ್ಪ ಹ್ಮ್ NS ಚಿದಂಬರರಾವ್ ಅಂತ ಹೇಳಿ ಬಹಳ ದೊಡ್ಡ ಸಣ್ಣ ಕಥೆಗಾರ. ಹ್ಮ್ 500ಕ್ಕೂ ಹೆಚ್ಚು ಕಥೆಗಳು ಅವ್ರದ್ದು ಪ್ರಕಟ ಆಗಿತ್ತು. ಹ್ಮ್ ಚಿಕ್ಕವರದಾಗ ಯಾವ ಪತ್ರಿಕೆ ನೋಡೋರು ಅವ್ರ ಹೆಸರು ಬರೋದು. ನಾವು ಬಹಳ ಹೆಮ್ಮೆಯಿಂದ ನಮ್ ದೊಡ್ಡಪ್ಪ ಇವರು ಅಂತ ತೋರಿಸ್ತಾ ಇದ್ವಿ. ಹಾ ಹಾಗೆ ನಮ್ಮ ತಾಯಿಯ ತಂಗಿ GS ಸುಶೀಲಾದೇವಿ ಯಾರು ಅಂತ, ಅವರು ಕಥೆಗಾರರು, ಓಕೆ. ಬರೆಯೋರು. ನಮ್ಗೆ ನಿಮ್ ಫ್ಯಾಮಿಲಿನೇ ಒಂದು ಸಾಹಿತ್ಯದ ಒಂದು ನಂಗೆ ಸಾಹಿತ್ಯದ ಇನ್ಫ್ಲುಯೆನ್ಸ್ ಎಲ್ಲ ಸಿಕ್ಕಿದ್ದು ಅಲ್ಲಿ. ಹಾ ಸೊ ಅವ್ರು ಬರಿತಾ ಇದ್ದಿದ್ ನೋಡಿ ನಾವು ಬರಿಬೇಕು ಅಂತ ಹೇಳಿ Okay. ಅದೇ ನಮ್ ತಾಯಿ ಓದುವವರು ತುಂಬಾ ಈಗ್ಲೂ ಅಷ್ಟೇ. ಅವ್ರಿಗೆ 84 ವರ್ಷ. ಹ್ಮ್ ಬಹುಶಃ ನಾನು ಓದೋದಕ್ಕಿಂತ ಜಾಸ್ತಿ ಅವ್ರು ಓದ್ತಾರೆ. ಹೌದಾ? ಅಮೇಸಿಂಗ್. ಯಾವ್ದೊಂದು ಕಾದಂಬರಿ ಹಿಡ್ಕೊಂಡ್ರೆ ಮುಗಿಯೋವರೆಗೂ ಬಿಡೋದಿಲ್ಲ, ಓಕೆ ಅಷ್ಟು ಓದ್ತಾರೆ. ಅವರೇ ಒಂದ್ಸಲ ಬಹಳ ತಮಾಷೆಗಿದೆ, ಹೆಚ್ಚತ್ರ 1,00,000 ಕಾದಂಬರಿ ಓದಿದ್ದೀನಿ ನಾನು ಅಂತ. ಅದು ಸತ್ಯನೂ ಇರ್ಬೋದು, ಅಷ್ಟು ಓದಿದ್ದಾರೆ ಅವರು. ನಮ್ಗೆ ಓದುವ ಹವ್ಯಾಸ ಬೆಳೆದಿದ್ದು ನಮ್ಮ ತಾಯಿಯಿಂದ.